ಮಣಿ ಸಂಪಂಗಿ ನನ್ ಫ್ರೆಂಡ್ಸ್ ಬರ್ತಾರೆ, ಅವ್ರಿಗೆಲ್ಲ ಡಿನ್ನರ್ಗೆ ಏರ್ಪಾಟ್ ಮಾಡು. ಆಯ್ತಮ್ಮ. ಆಶಾ, ಓಹ್ ಏನ್ ಡ್ಯಾಡಿ ಎಲ್ಲ ಸೇರಿನೋ ಮೀಟಿಂಗ್ ಮಾಡ್ತಿರೋ ಹಾಗಿದೆ. ನಿನ್ ವಿಷಯನೇ ಮಾತಾಡ್ತಿದ್ವಮ್ಮ. ಮುಂದಿನ ತಿಂಗಳೇ ನಿನ್ ಮದ್ವೆ ಮಾಡ್ಬಿಡೋಣ ಅಂತ ನಮ್ ಗೋಪಾಲ ಹೇಳ್ದ. ಮಾರ್ಚ್ ನಲ್ಲಿ ನಮ್ ವಿನೋದ್ ಅಮೆರಿಕಾಕ್ ಹೋಗ್ತಾ ಇದ್ದಾನೆ, ಅವನ್ ಜೊತೆ ನೀನು ಹೋಗ್ಬೋದು ಅಂತ. ಏನು ಫಾರಿನ್ ಹೋಗಕ್ಕೆ ನಾನು ಅವನ್ ಜೊತೆಲೆ ಹೋಗ್ಬೇಕಾ? ನನ್ಗಿಷ್ಟ ಬಂದ್ರೆ ನಾನೇ ಹೋಗ್ತೀನಿ. ಆಗಲ್ಲ ಆಶಾ, ಬೇಗ ಮದ್ವೆ ಆದ್ರೆ ಒಂದೇ ಸಾರಿ ಹನಿಮೂನ್ಗೆ ಹೋಗ್ಬೋದಲ್ಲ. ಸಾರಿ, ನನಗಿಷ್ಟು ಬೇಗ ಮದ್ವೆ ಆಗೋಕೆ ಇಷ್ಟ ಇಲ್ಲ. ಹಾರ್ಸ್ ರೈಡಿಂಗ್ ಪ್ರಾಕ್ಟೀಸ್ ಈಗ ತಾನೇ ಮುಗೀತು. ಕರಾಟೆ ಪ್ರಾಕ್ಟೀಸ್ ಮಾಡ್ಬೇಕು, ಆಮೇಲೆ ರಷ್ಯನ್ ಬ್ಯಾಲೆ ಅಭ್ಯಾಸ ಮಾಡ್ಬೇಕು ಅಂತ ಇದೀನಿ. ಮದ್ವೆ ಆದ್ಮೇಲೆ ಅಭ್ಯಾಸ ಮಾಡ್ಬೋದು ಆಶಾ, ನಾನ್ ನಿನಗೆ ಪೂರ್ತಿ ಸ್ವಾತಂತ್ರ್ಯ ಕೊಡ್ತೀನಿ. ಏನು ನೀನು ನನಗ್ ಸ್ವಾತಂತ್ರ್ಯ ಕೊಡ್ತೀಯಾ? ನನ್ನ ಸ್ವಾತಂತ್ರ್ಯ ನನಗಿದ್ದೇ ಇದೆ, ಅದನ್ನ ಯಾರು ಕೊಡ್ಬೇಕಾಗಿಲ್ಲ. ಅದನ್ನ ನೀನು ಜ್ಞಾಪಕದಲ್ಲಿ ಇಟ್ಕೊಂಡ್ರೆ ಸಾಕು. ಅಂಡರ್ಸ್ಟ್ಯಾಂಡ್? ಡ್ಯಾಡಿ ನಾನ್ ಬರ್ತೀನಿ. ಏ ವಿನೋದ್, ಬೇಜಾರ್ ಮಾಡ್ಕೋಬೇಡ್ವೋ. ಆಶಾ ಚಿಕ್ಕ ಮಗು ಇದ್ದ ಹಾಗೆ, ಸ್ವಲ್ಪ ಹಠ ಜಾಸ್ತಿ ಅಷ್ಟೇ. ಮದ್ವೆ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಹೆಂಗಸರಿಗೆ ಇಷ್ಟೊಂದು ಹಠ ಇರಬಾರ್ದು ಡ್ಯಾಡಿ. ಜೋರಾಗಿ ಹೇಳ್ಬೇಡಪ್ಪ. ಈ ಮಾತೇನಾದ್ರೂ ಅವಳು ಕಿವಿಗೆ ಬಿದ್ರೆ ನಿನ್ನ ಮದುವೆನೇ ಆಗಲ್ಲ ಅನ್ಬಿಡ್ತಾಳೆ. ಅವಳ ಹಠನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೀನೇ ತಗ್ಗಿ ಬಗ್ಗಿ ನಡೆದ್ರಾಯ್ತು ಅಷ್ಟೇ. ಹಾಗೆ ಹಾಗೆ ಗುಡ್. ಕಾಲನ್ ಸರಿಯಾಗಿ ಉಜ್ಜಲು. ಏಯ್, ನಾವಿಲ್ಲಿ ಕೆಲಸ ಮಾಡ್ತಾ ಇದ್ರೆ ನೀನ್ ಕಲ್ ಮೇಲೆ ಕೂತ್ಕೊಂಡು ದೊರೆಮ್ಮಂಗ್ ನಂಗ್ ಮಾತಾಡ್ತಾ ಇದ್ಯಾ? ಅಪ್ಪ ಹೇಳಿರೋದು ನಿನ್ ಕೈಲಿ ಕೆಲಸ ಮಾಡ್ಸು ಅಂತ. ಬಾ ಎತ್ತಗ್ ಮೈ ತೊಳಿ. ನಾನ್ ಬರೋದಿಲ್ಲ ಕಣಪ್ಪ, ಬಟ್ಟೆ ಎಲ್ಲ ಒದ್ದೆ ಆಗ್ಬಿಡುತ್ತೆ. ಬಟ್ಟೆ ಮೇಲ್ಗೆ ತುಂಬಾ. ಏ ಕೇಶವ, ಇವ್ರತ್ರ ಹೇಳೋದ್ಕಿಂತ ಆ ಕೆಲ್ಸ ನಾವೇ ಮಾಡೋದೇ ವಾಸಿ. ಯಾವ ಕೆಲ್ಸನೂ ಬರೋದಿಲ್ಲ. ಏನಮ್ಮಣ್ಣಿ, ನನ್ನೇ ಕಂಡ ಮಾಡ್ತೀಯಾ? ಹಾಗೆಲ್ಲ ಏನಿಲ್ಲ, ಒಂದ್ ಸಾರ್ತಿ ತೋರ್ಸಿದ್ರೆ ಸಾಕು, ಹಾಗೆ ಗಪ್ ಅಂತ ಹಿಡ್ಕೊಂಡ್ಬಿಡ್ತೀನಿ. ಬರ್ತೀನಿ ತಡಿ. ಬರೀ ನೀರ್ ಹಾಕಿ ತೊಳಿಬೇಕು, ಸೋಪ್ ಹಾಕಿ ತೊಳಿಬೇಕು? ಸೋಪ? ಈ ಊರಲ್ಲಿ ಜನಗಳಿಗೆ ಮೈ ತೊಳಿಯಕ್ ಸೋಪ್ ಇಲ್ಲ, ಇನ್ ದನಗಳಿಗೆ ಎಲ್ಲಿಂದ ತರಣ? ಅದ್ ಸರಿ, ದಿವ್ಸಕ್ಕೆ ಎಷ್ಟು ಲೀಟರ್ ಹಾಲು ಕರಿಯುತ್ತೆ ಇದು? ಹಾಲ ಸರಿ ಹೋಯ್ತು, ಇದು ಎತ್ತು. ಅದು ಗೊತ್ತು, ಆದ್ರೇನು ಎತ್ತು ಹಾಲು ಕರಿಬಾರ್ದು ಅಂತ ರೂಲ್ಸ್ ಇದೆಯಾ? ಅಯ್ಯೋ ದೇವ್ರೆ, ಎತ್ತು ಹಾಲ್ ಕರಿಯುತ್ತಾ? ಯಾಕೆ ಕರಿಯಲ್ವಾ? ಅಲ್ಲ, ಸ್ಕೂಲಲ್ಲಿ ಯಾವ್ದ್ ಕರಿಯುತ್ತೆ ಯಾವ್ದ್ ಕರಿಯಲ್ಲ ಅಂತ ಹೇಳ್ಕೊಟ್ಟಿಲ್ಲ. ಸರಿಯಾಗಿ ಕೆಳಗಡೆ ಬಗ್ ನೋಡು. ಈಗ ಗೊತ್ತಾಯ್ತು. ಓಹ್, ಈ ಊರಲ್ಲಿ ಇಷ್ಟು ದಿವ್ಸಕ್ಕೆ ಓದೋಕ್ ಪುಸ್ತಕಗಳಾದ್ರೂ ಸಿಕ್ತಲ್ಲ. ತೆನಾಲಿ ರಾಮಕೃಷ್ಣನ ವಿನೋದ ಕಥೆಗಳು, ಇದು ನಮಗಲ್ಲ. ಶ್ರೀ ದೇವಿ ಮಹಾತ್ಮೆ, ಇದು ಹೆಂಗಸರಿಗೆ. ನಳಚರಿತ್ರೆ, ಇದು ನಮಗಲ್ಲ. ರತಿ ವಿಜ್ಞಾನ, ಇದು ನಿಮಗೆ ನನಗೆ. ಪೂಜಾರಿ ನಾಗಪ್ಪನ ಪ್ರೇಮ ಕಥೆ. ಓಹೋ, ಪೂಜಾರಿ ನಾಗಪ್ಪನ ಪ್ರೇಯಸಿ ಮೋಹಿನಿ ಮಂಚದ ಮೇಲೆ ಅವನಿಗಾಗಿ ಕಾಯುತ್ತಾ ಕುಳಿತಿದ್ದಳು. ಸಮಯಕ್ಕೆ ಸರಿಯಾಗಿ ನಾಗಪ್ಪ ಬಾಗಿಲನ್ನು ತೆರೆದು ಸುತ್ತಮುತ್ತ ನೋಡಿ ಸದ್ದು ಮಾಡದೆ ಮೆಲ್ಲನೆ ಒಳ ಬಂದನು. ಓಹೋ, ಮೆಲ್ಲನೆ ಒಳ ಬಂದನು. ಆಸೆಯಿಂದ ನಾಲಿಗೆಯನ್ನು ಆಡಿಸುತ್ತಾ ಹತ್ತಿರ ಬಂದ. ಮೋಹಿನಿ ವೈಯಾರದಿಂದ ತನ್ನ ಸೆರಗನ್ನು ಜಾರಿಸಿದಾಗ ಉದ್ರೇಕದಿಂದ ನಾಗಪ್ಪ ಉಶ್ಯೆಂದು ಉಸಿರು ಬಿಡುತ್ತಾ ಉದ್ರೇಕದಿಂದ ನಾಗಪ್ಪ ಉಶ್ಯೆಂದು ಉಸಿರು ಬಿಡುತ್ತಾ ಉದ್ರೇಕದಿಂದ ಉಶ್ಯೆಂದು ಆನಂದ್, ಆನಂದ್, ಅಯ್ಯೋ ಯೋ, ಏ ಯೋ, ಹೇಳ್ಮೇಲೆ
ಏನಿದು ಇಲ್ಲಿದ್ದೆ ಮಾಡ್ತಿದ್ಯಾ? ನಿದ್ದೆ ಮಾಡ್ತಿರ್ಲಿಲ್ಲ, ಸುಮ್ನೆ ಮಲಗಿದ್ದೆ. ಸುಮ್ನೆ ಮಲ್ಗೋಕ ನೀನ್ ಬಂದಿರೋದು? ಇಲ್ಲ ಇಲ್ಲ, ಈಗೇನ್ ಮಾಡ್ಬೇಕು ಹೇಳು? ಕರ ಬಿಡು, ಹಾಲ್ ಕರಿಬೇಕು. ಅಯ್ಯ, ಕರ ಬಿಡೋಕು ನಾನೇ ಬರ್ಬೇಕಾ? ಯೋ, ಏನಿದು ಕರ ಬಿಡು ಅಂದ್ರೆ ಇದನ್ ಬಿಡ್ತಾ ಇದೆಯಲ್ಲ? ಯಾಕೆ? ಇದನ್ ಬಿಟ್ರೆ ಹಾಲ್ ಕರಿಯಲ್ವಾ? ನೀನ್ ಕಟ್ಕೊಂಡ್ರೆ ಹಾಲ್ ಕರ್ದಂಗೆ, ಹೋಗಿ ಅದನ್ ಬಿಡು. ಅದನ್ ಬಿಡ್ಬೇಕಾ? ಓಹೋ, ಕರ್ಮ. ಏನ್ ನೋಡ್ತಿದ್ಯಾ? ಹೇಳ್ಕೊ. ಯಾರನ್ನ? ಅಯ್ಯೋ, ಕರ ಹಿಡ್ದು ಹೇಳ್ಕೊಳಯ್ಯ, ಹಾಲೆಲ್ಲ ಕುಡ್ದು ಬಿಡುತ್ತೆ. ಅಯ್ಯೋ, ಬಿಡು ಅಂತೀಯ, ತಿರ್ಗಾ ಎಳ್ಕೊ ಅಂತೀಯ, ಏನ್ ಮಾಡ್ಬೇಕು ಅಂತಲೇ ಅರ್ಥ ಆಗಲ್ಲ. ಅಯ್ಯೋ, ಬಾ 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 ಬಾ. ಮಂಗಳ, ಬಂದೆ. ಯೋ, ನಿನ್ ಹೆಸರು ಮಂಗಳನಾ? ಅಲ್ಲ. ಮತ್ ನೀನ್ಯಾಕ್ ಹೋಗ್ತೀಯಾ? ತಗೋ, ಹಾಲ್ ಕರಿತಾರು, ನಾನೀಗ್ಲೇ ಬರ್ತೀನಿ. ಔ ಔ ಆ ಓ ಓ ಓ ಆ ಔ ಔ ಅಯ್ಯೋ, ಏನಯ್ಯ ಹೊತ್ತು ಬಿಡ್ತಾ? ಇಲ್ಲ, ಕಾಲಲ್ಲಿ ಸುಮ್ನೆ ಹಾಗೆ ಟಚ್ ಮಾಡ್ತಷ್ಟೇ. ಅಯ್ಯೋ, ಜೋರಾಗಿ ಏಟ್ಬಿಟ್ಟೈತಾ? ಬಸವಣ್ಣ, ಇಲ್ಲಿರೋ ಜನಕ್ಕೆಲ್ಲ ಆಶೀರ್ವಾದ ಮಾಡಣ್ಣ. ಹಂಗೆ ಕೋಲೆ ಬಸಪ್ಪ, ನಿನ್ ಬಸನ್ ಕೇಳಿ ನಮ್ಮ ಆನಂದಿನ್ಗೆ ಆಶೀರ್ವಾದ ಮಾಡ್ಸು, ನಾನು ನಿಂಗೆ ಕಾಸು ಕೊಡ್ತೀನಿ. ಬಸವಣ್ಣ, ಅಯ್ಯೋ, ಅಯ್ಯ, ಅದ್ಯಾಕೆ ಹಂಗೆ ಎದ್ರಕೋತ್ಯಾ? ಚೋಟುದಾರ ನಾನೇ ಎದುರ್ಕೊಳ್ದೆ ನಿಂತಿದ್ದೀನಿ. ಯಾಕೆ? ದೊಡ್ಡವರಾದ್ರೆ ಹೆದರ್ಕೋಬಾರ್ದಾ? ನೋಡು, ನಿನ್ ಮನ್ಸಲ್ಲಿ ಏನಾದ್ರು ಆಸೆ ಇದ್ರೆ ಕೇಳ್ಕೊ, ಬಸವ ಆಶೀರ್ವಾದ ಮಾಡಿದ್ರೆ ಅದು ಈಡೇರುತ್ತೆ. ಏನಂತ ಕೇಳ್ಕೊಳ್ಳಿ? ಒಳ್ಳೆ ಹೆಂಡತಿ ಸಿಗ್ಲಿ ಅಂತ ಕೇಳ್ಕೊ. ಹೆಂಡ್ತಿನ? ಬಸವಣ್ಣ, ಇವ್ರ ಆಸೆ ಈಡೇರ್ಲಿ ಅಂತ ಆಶೀರ್ವಾದ ಮಾಡಣ್ಣ. ಹಂಗೆ ಹಂಗೆ. ತಗೋ. ಹೇ ಕೊಲೆ ಬಸಪ್ಪ, ಈ ಬಸವಣ್ಣನ ಕೈಲಿ ನಮ್ಮಮ್ಮ ಅವ್ರಿಗೆ ಆಶೀರ್ವಾದ ಮಾಡಿಸು. ಆಶೀರ್ವಾದ ಮಾಡಕ್ಕೆ ನಮ್ ಬಸವಣ್ಣಂಗ್ ಕಾಸು ಕೊಡ್ತಾರಾ? ಜುಜ್ಬಿ ಕಾಸೇನು? 100 ರೂಪಾಯಿ ಬಿಸಾಕ್ತೀನಿ, ಆಶೀರ್ವಾದ ಮಾಡ್ಸು. 100 ರೂಪಾಯಿ? ಬಸವಣ್ಣ, ಅಮ್ಮವ್ರಿಗೆ ಆಶೀರ್ವಾದ ಮಾಡು. ಹಂಗೆಲ್ಲ ಹಠ ಮಾಡ್ಬೇಡಪ್ಪ, ಅಮ್ಮವ್ರಿಗೆ ಆಶೀರ್ವಾದ ಮಾಡು. ಏಯ್, ಯಾಕ್ ನಗ್ತಾ ಇದೀಯಾ? ನಗದೆ ಇನ್ನೇನು ಅಳಬೇಕಾ? ನಾನ್ ಯಾರು ಗೊತ್ತಾ? ಓಹೋ, ಗೊತ್ತಲ್ಲ. ಯಾರು? ಗಂಡಸಿನ ಹಾಗಿರೋ ಒಂದ್ ಹೆಣ್ಣು. ಏನು, ನನ್ಗೆ ಅವಮಾನ ಮಾಡ್ಸೋಕೆ ಈ ಕೋಲೆ ಬಸವನ್ ಕರ್ಕೊಂಡ್ ಬಂದಿದ್ಯಾ? ಅಯ್ಯೋ, ಹಂಗೆಲ್ಲ ಇಲ್ಲ ತಾಯಿ. ನೋಡ್ತಿರು, ನಿನಗೂ ನಿನ್ ಕೋಲೆ ಬಸವನ್ಗೂ ಏನ್ ಮಾಡ್ತೀನಿ ಅಂತ. ಯಾರ ಹುಡುಗಿ? ಜಂಬುದ್ ಕೋಳಿ? ಆಶಾ ಅಂತ, ಅವರಪ್ಪ ದೊಡ್ಡ ಸೌಕಾರ. ಓಹೋ, ದೊಡ್ಡ ಸಾಹುಕಾರ ಅಂದ್ರೆ ಏನ್ ಲಕ್ಷಾಧಿಪತಿನೋ? ಲಕ್ಷಾಧಿಪತಿ ಅಲ್ಲ, ಕೋಟ್ಯಾಧಿಪತಿ. ನೋಡು, ಈ ಸುತ್ತಮುತ್ತ ಇರೋ ಜಮೀನೆಲ್ಲ ಅವ್ರದೇ. ಅದ್ ಮಾತ್ರ ಅಲ್ಲ, 2 ಫ್ಯಾಕ್ಟ್ರಿ ಬೇರೆ ಇದೆ. ಅವ್ರಂತ ಸಾಹುಕಾರು ಈ ಊರ್ನಲ್ಲಿ ಬೇರೆ ಯಾರು ಇಲ್ಲ. ಅದಕ್ಕೆ ಅಷ್ಟೊಂದು ಅಹಂಕಾರನ ಅವಳಿಗೆ? ಅಹಂಕಾರ ಮಾತ್ರ ಅಲ್ಲ, ಹಠಾನು ಜಾಸ್ತಿ. ಯಾರನ್ನು ಕೇರೆ ಮಾಡೋದಿಲ್ಲ ಅಂತಾಳೆ. ಯಾರ ಮೇಲಾದ್ರೂ ಕೋಪ ಬಂತೋ ಏನ್ ಮಾಡ್ತಾಳೆ? ಕೊಂದ್ ಹಾಕ್ಬಿಡ್ತಾಳ? ಕೊಂದ್ ಹಾಕಲ್ಲ, ಕೊಂಡ್ಕೊಂಡ್ಬಿಡ್ತಾಳೆ. ಅವಳೊಂದ್ಸರಿ ಕುದುರೆ ಮೇಲೆ ಬರುವಾಗ ಅವಳು ಕುದುರೆ ಮುಗ್ಗರ್ಸಿದ್ದಕ್ಕೆ ಅಲ್ಲಿರೋರೆಲ್ಲ ನೋಡಿ ನಕ್ಬಿಟ್ರಂತೆ. ಆಗ್ಲೇ ಅವಳ ಅಪ್ಪನ್ ಹೇಳಿ ಅವ್ರನ್ನೆಲ್ಲ ತಿಂಗಳ ಸಂಬಳದ ಮೇಲೆ ಮನೆ ಬಾಗ್ಲ ಕಾಯಕ್ ಇಟ್ಕೊಂಡಿದ್ದಾಳೆ. ಅವಳು ಒಂಥರ ಹೆಣ್ಣು ಹುಲಿ. ಸಮಯ ಬಂದ್ರೆ ಹುಲಿ ಕೂಡ ಇಲಿ ಆಗತ್ತೆ. ನೋಡಿ ತಾಯಿ, ನಾನು ಬಡವ, ಮಕ್ಕಳೊಂದಿಗ ಇದರಿಂದಾನೇ ನಾನು ಜೀವನ ಮಾಡ್ತಾ ಇದ್ದೀನಿ. ನಿಮ್ ಕಾಲ್ ಬೇಕಾದ್ರೂ ಹಿಡಿತೀನಿ. ಈ ಕೋಲೆ ಬಸವನ್ ಮಾತ್ರ ಕೇಳಬೇಡಿ ತಾಯಿ, ಕೇಳಬೇಡಿ. ನೀನ್ ಎಷ್ಟು ಕೇಳ್ಕೊಂಡ್ರು ನಾನ್ ಬಿಡೋದಿಲ್ಲ. ಅಷ್ಟೇ ಜನಗಳ ಮುಂದೆ ಈ ಬಸವನಿಂದ ನನ್ಗೆ ಅವಮಾನ ಆಗಿದೆ, ಗೊತ್ತಾ? ಏ ಬೇಕುಫಾ, ಅಲ್ಲಿ ನೋಡು, ಆ ಕಾರು ಜೀಪು ವ್ಯಾನು ಎಲ್ಲ ಯಾಕಲ್ಲಿ ನಿಂತಿದಾವ್ ಗೊತ್ತಾ?
ಪಾಪ ನಿಮ್ಗೆ ಹಣಕ್ ತೊಂದರೆ ಆಗಿ ಹರಾಜಾಗಕ್ ನಿಲ್ಸಿದ್ದೀರಾ ಅಂತ ಕಾಣಿಸುತ್ತೆ. ಮುಚ್ಚೋ ಬಾಯಿ. ಅಮ್ಮ ಅವ್ರು ಕಾರ್ನಲ್ಲಿ ಹೋಗ್ತಿರುವಾಗ ಇವೆಲ್ಲ ಓವರ್ಟೇಕ್ ಮಾಡಿ ಮುಂದೆ ಹೋದ್ವು. ಆ ತಕ್ಷಣನೇ ಎಲ್ಲದಕ್ಕೂ ಬೆಲೆ ಕಟ್ಟಿ ಕೊಂಡ್ಕೊಂಡು ಬಂದು ಇಲ್ಲಿ ತಂದು ನಿಲ್ಸಿದ್ದಾರೆ. ಅಂಥದ್ರಲ್ಲಿ ಈ ಜುಜುಬಿ ಕೋಲೆ ಬಸ್ಸನ್ನು ಬಿಟ್ಟು ಬಿಡ್ತಾರಂತ ತಿಳ್ಕೊಂಡೇನೋ? ಎಷ್ಟೋ ಇದ್ರ ಬೆಲೆ ಹೇಳೋ? 3 ವರ್ಷದಿಂದ ಇದನ್ನ 3,000 ರೂಪಾಯಿ ತಗೊಂಡಿದ್ದೆ ಬುದ್ಧಿ. ಸರಿ, ಈಗ 10,000 ಕೊಡ್ತೀನಿ. ಕೋಲೆ ಬಸವಂಗ್ ಮಾತ್ರ ಅಲ್ಲ, ನಿನಗೂ ಸೇರ್ಸಿ. ಸಂಪಂಗಿ, ಅಮ್ಮ ಅವ್ರೆ, ಇನ್ಮೇಲೆ ಇವನಿಗೆ ದಿನಕ್ ಒಂದೇ ಹೊತ್ತು ಉಪ್ಪಿಲ್ಲದ ಊಟ, ಆ ಬಸವನಿಗೆ ದಿನಕ್ ಒಂದೇ ಹಿಡಿ ಹುಲ್ಲು ಹಾಕ್ಬೇಕು. ಸರಿ ಅಮ್ಮ ಅವ್ರೆ. ಏನು? ಅದೇ ಅವನಿಗೆ ದಿನಕ್ಕೊಂದು ಹಿಡಿ ಹುಲ್ಲು, ಈ ಕೋಲೆ ಬಸವನಿಗೆ ದಿನಕ್ಕೊಂದ್ಸಲ ಉಪ್ಪಿಲ್ದ ಊಟ. ಸರಿ ತಾನೆ? ಇವನಿಗೆ ಊಟ, ಅವನಿಗೆ ಹುಲ್ಲು.